ನಮಸ್ಕಾರ ಫ್ರೆಂಡ್ಸ್, ನಾನೇ ನಿಮ್ಮ ಲೆಕ್ಕ ಯಕ್ಷೆ. ನಾನು ಮತ್ತು ನಮ್ಮ ತಮ್ಮ ಆ್ಯಂಡ್ ನಮ್ಮ ಫ್ರೆಂಡ್ಸ್ ಎಲ್ಲ ಇವತ್ತು ಈಶಾ ಫೌಂಡೇಶನ್ಗೆ ಬಂದಿದ್ವಿ. 9 ಗಂಟೆಯಲ್ಲಿ ನಾವು ಏರ್ಪೋರ್ಟ್ ಬಿಟ್ಟಿರೋದು. ಈಶಾ ಫೌಂಡೇಶನ್ ಇನ್ನೂ ರೀಚ್ ಆಗಿಲ್ಲ. ಆಲ್ರೆಡಿ 12 ಗಂಟೆ ಟೈಮ್ ಆಗೈತೆ. ಇನ್ನು ನೋಡಿ ನಾವು ಯಾವ್ಯಾವ ದಾರಿಯಲ್ಲಿ ಹೋಗ್ತಾಯಿದ್ವಿ ಅಂತ ತೋರಿಸ್ತೀನಿ ನಿಮಗೆ. ವಿಡಿಯೋ ಮಾತ್ರ ಸ್ಕಿಪ್ ಮಾಡಿದಿರೋ ಫುಲ್ಲು ನೋಡ್ತಾಯಿರಿ. ನಾನು ಫುಲ್ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇದು ಈಶಾ ಫೌಂಡೇಶನ್ಗೆ ಹೋಗೋ ದಾರಿ. ಕಟ್ ರೂಟ್ ಇದು ನೋಡಿ, ಮೇಲೆ ಹೈವೇ ಇದೆ. ಮೇಲೆ ಅಂತೂ ಫುಲ್ಲು ಜಾಮ್ ಆಗೈತೆ, ನೋಡ್ತಾ ಇದ್ದೀರಾ ನೋಡಿ. ಇದು ಕಟ್ ರೂಟು. ಬಟ್ಟೆ ಪಳ್ಳಿ ಹೋಗುತ್ತೆ, ಮೇನ್ ರೋಡ್ ಹೋಗುತ್ತೆ. ಮಚ್ಚೆ ಲೈಟ್ ಒಂಚೂರು ಲೈಟ್ ಡೂಯಿಂಗ್ ದ ವರ್ಕ್. ನೋಡ್ತಾರಲ್ಲ ಮೇಲೆ ಲೈಟಿಂಗ್ಸ್ ಕಾಣಿಸ್ತಾ ಇದೆ. ಮೊಬೈಲ್ ಚಾರ್ಜ್ ಹಾಕೊಂಡು ಈ ಥರ ಮಾಡ್ತಾ ಇರೋದು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಅದು ಕಪಲ್ಸ್ ಇರೋ ಪ್ಲೇಸು. ಆ ಪ್ಲೇಸ್ಗೂ ನಮಗೂ ಯಾವುದೇ ಥರ ಸಂಬಂಧ ಇಲ್ಲ ನೋಡಿ. ಎಲ್ಲರೂ ಯಾವ ದಾರಿಯಲ್ಲಿ ಹೋಗ್ತಾರೆ ಅದೇ ದಾರಿಯಲ್ಲಿ ನಾವು ಹೋಗ್ತೀವಿ. ಬಟ್ ಇಲ್ಲಿ ಕಪಲ್ಸ್ ಯಾವ ಥರ ಅಂದರೆ, ಇಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ. ಅಲ್ಲಿ ನೋಡ್ತಾ ಇದ್ದೀರಾ ಮೊಬೈಲ್ ಟಾರ್ಚು, ಅವೆಲ್ಲ ಅವರು ಅಲ್ಲಿ ಯಾವ್ದೋ ಬೆಳಕು ಕಾಣ್ತಾ ಇದೆ. ಓ ಅಲ್ಲಿ 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 ಅದಕ್ಕೋ ಬೈರು ಈಡೋಸ ಒಂದು ಬ್ಲಿಂಕಿಟ್ಟು 10 minutes ಡೆಲಿವರಿ ಬ್ಲಿಂಕಿಟ್ ಬಿಗ್ ಬಾಸ್ಕೆಟ್ ಆಡಿರೋ ಪೇಡ ಅಪ್ಡೇಟ್ ಗೇಡು 10 minutes ಡೆಲಿವರಿ ಬಿಗ್ ಬಾಸ್ಕೆಟ್. ಟೈಮ್ ಬಂದು 1 ಗಂಟೆ ಆಗ್ತಾಯಿತ್ತು. 1 ಗಂಟೆ ಆದ್ರೂ ನೋಡಿ ಇಲ್ಲಿ ಎಷ್ಟೊಂದು ಜನ ಇದ್ದಾರೆ. ಇನ್ನು ನಾಳೆ ಮತ್ತು ನಾಳೆದು 3 ದಿನವೂ ಇಲ್ಲಿ ಕಂಟಿನ್ಯೂಸ್ ಆಗಿರುತ್ತೆ. ಇಲ್ಲಿ ಇನ್ನು ನಾವು ದೇವಸ್ಥಾನಕ್ಕೂ ರೀಚ್ ಆಗಿಲ್ಲ. 1 ಗಂಟೆ ಟೈಮು, 9 ಗಂಟೆಗೆ ಬಿಟ್ಟಿರೋರು. ಇನ್ನು ಮುಂದೆ ಹೋದ್ಮೇಲೆ ನಿಮ್ಗೆ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಫುಲ್ ನೋಡ್ತಾ ಇರಿ. ಫೈನಲ್ ಆಗಂತ ಇವಾಗ ದೇವಸ್ಥಾನಕ್ಕೆ ರೀಚ್ ಆಗಿದೆ. ಈಶಾ ಪೊಲೀಸ್ ಸ್ಟೇಷನ್ ಅದೇ, ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಪೊಲೀಸ್ ಹೊರಟಾಣಿ ఇందుకు ఈశా ఆడుంది అదే మయమైపోయింది. ಫೈನಲ್ ಆಗಿ ಈಶಾ ಫೌಂಡೇಶನ್ ರೀಚ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ರಶ್ ಇದೆ ಅಂತ ನೋಡಿ. ಎಷ್ಟು ರಶ್ ಇದೆ ಒಂದು ಹೊರಗಡೆ ಹೋಗೋದಕ್ಕೂ ಆಗಲ್ಲ, ಅಷ್ಟೊಂದು ರಶ್ ಇದೆ. ನಾವು ಇವತ್ತು ಆಚೆಯಿಂದನೇ ನೋಡಬೇಕು. ನಾವು ಆಚೆಯಿಂದ ಎಲ್ಲಿ ನೋಡಬೇಕು ಅಂತ ನಾವು ಜಾಗ ನೋಡ್ತಾ ಇದ್ವಿ. ನಮ್ಮ ನೋಡಿದ್ರೆ ಎಲ್ಲ ಕಾಣೆ ಆಗ್ತಿದ್ದಾರೆ. ಯಾರು 8 ಜನ ಜೊತೆ ಬಂದು 8 ಜನರಿಗೆ ಯಾರೂ ಇಲ್ಲ ಇದೆ. ಇವಾಗ ನೋಡೋದಕ್ಕೆ ಕತ್ಲಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಯಾರು ಎಲ್ಲೆಲ್ಲಿ ಇದ್ದಾರೆ ಅಂತ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಎಲ್ಲೆಲ್ಲಿ ಯಾರ್ಯಾರು ಮಲ್ಗೋರು ಅಂತ ತೋರಿಸ್ತೀನಿ. ಯಾರಾದರೂ ನೋಡ್ಕೊಂಡಿರೋ ತುಳಿದ್ಬಿಟ್ಟವ್ರಂದರೆ ಮುಗೀತು ಇವ್ರ ಕತೆ. ಈಶಾ ಫೌಂಡೇಶನ್ಗೆ ಬಂದಿರೋರ ಕತೆ ನೋಡ್ರಪ್ಪ. ಇವಾಗ ಕಣ್ಣುಗಳು ತುಂಬ ನೋಡಿ, ಎಲ್ಲಂದ್ರೆ ಅಲ್ಲೇ ಮಲ್ಕೊಬಿಟ್ಟವ್ರೆ. ಯಾರಾದರೂ ನೋಡ್ದಿರ ಬಂದು ತುಳಿದ್ಬಿಟ್ಟಿದ್ರೆ ಏನು ಗತಿ ಇವ್ರದ್ದು ಕತ್ಲಲ್ಲಿ. ಜೊತೆ ಏನಿಲ್ಲ 10 ಗಂಟೆಗೆ ಆರಾಮಾಗಿ ಎದ್ದು ಹೋಗ್ಬೋದು. ಯಾವ ರೂಮ್ ಮಾರ ಕಾರ್ತಿ
ಹಾ